ಈ ಜನಗಳಿಗೆ ಈ ಜ್ಯೋತಿಷದ ಬಗ್ಗೆ ನಂಬಿಕೆ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಬಂದು ಜ್ಯೋತಿಷರು ಹೇಳಿದ ಭವಿಷ್ಯ ನಿಜ ಆಗೋದಿಲ್ಲ. ಎರಡನೇದಾಗಿ ಬಂದು ಕಾಸ್ಟ್ಲಿ ಪೂಜೆಗಳು. ನೀವೊಬ್ರು ಜ್ಯೋತಿಷ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ತೋರಿಸ್ತೀರಾ, ಅವರು ನಿಮಗೆ ಒಂದು ಯಾವ್ದೋ ಒಂದು ಪೂಜೆನ ಸಜೆಸ್ಟ್ ಮಾಡ್ತಾರೆ. ಅವ್ರನ್ನ ಕೇಳಿ, ಯಾವ ಕಾಂಬಿನೇಷನ್ ಇಂದ ನನಗೆ ಈ ತರ ಆಗ್ತಾ ಇದೆ, ಮತ್ತೆ ಹೇಗೆ ನನ್ನ ಜಾತಕದಲ್ಲಿ ನೀವು ಈ ಪೂಜೆನ ಸಜೆಸ್ಟ್ ಮಾಡಿದ್ರಿ ಅಂತ ಹೇಳಿ. ಅವರು ಯಾವ ಗ್ರಂಥದಲ್ಲಿ ಆ ಪೂಜೆ ಬಗ್ಗೆ ಉಲ್ಲೇಖ ಇದೆ, ಯಾವ ಕಾಂಬಿನೇಷನ್ ಇಂದ ನಾನು ನಿಮ್ಗೆ ಸಜೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬೇಕಾಗತ್ತೆ. ಇದು ಜ್ಯೋತಿಷ್ಯ ಮೇನ್ ಕ್ವಾಲಿಫಿಕೇಶನ್ ನೀವು ಕಂಡುಹಿಡಿಯೋ ರೀತಿ. ಏನು ಮಾಡಬೇಡಿ, ಜಸ್ಟ್ ನೀವು ಗೂಗಲಿಗೆ ಹೋಗಿ ಕಾಂಬಿನೇಷನ್ ನೋಡಿರಿ, ಇದಕ್ಕೆ ಈ ಪೂಜೆ ಇದೆಯಾ ಗ್ರಂಥಗಳಿಂದ ಚೆಕ್ ಮಾಡಿ. ಗೂಗಲ್ ಅಲ್ಲಿ ನಿಮಗೆ ಬಹಳ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ. ಇವಾಗಲೇ AI ಕೂಡ ಇರೋದ್ರಿಂದ ಬಹಳ ಸುಲಭವಾಗಿ ಜ್ಯೋತಿಷರ ಕ್ವಾಲಿಫಿಕೇಶನ್ ನೀವು ಕಂಡುಹಿಡಿಬಹುದು. ಒಂದು ಕಾಂಬಿನೇಷನ್ ನಿಮ್ಗೆ ಹೇಳಿದ್ರು ಅನ್ಕೊಳ್ಳಿ, ಈಗ ಕುಜದೋಷ ಅನ್ನೋ ಇನ್ನೊಂದು ಸಮಥಿಂಗ್ ಹೇಳಿದಾಗ ಯಾವ ಗ್ರಂಥದಲ್ಲಿ ಅದು ಪರಿಹಾರ ಕೊಟ್ಟಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅಂತ ತಿಳಿಸೋಕೆ ಹೇಳಿ. ಸ್ವಂತ ಪೂಜೆಗಳನ್ನ, ಕಾಸ್ಟ್ಲಿ ಪೂಜೆಗಳನ್ನ, ಕಾಸ್ಟ್ಲಿ ಜಮ್ ಸ್ಟೋನ್ಸ್ ಗಳನ್ನ, ಬಾಲಿಶವಾಗಿರುವಂತ ಪರಿಹಾರ, ಒಂದು ವಸ್ತುಗಳನ್ನ ಇಂಥ ಜಾಗದಲ್ಲಿ ಇಡಿ ಅಂತ ಹೇಳೋದು, ನಿಮ್ಮ ಪ್ರಶ್ನೆಯನ್ನ ಪ್ರಾಬ್ಲಮ್ನ ಬರೆದು ಬೆಂಕಿಯಲ್ಲಿ ಸುಟ್ಟಾಕಿ ಅಂತ ಹೇಳುವಂಥದ್ದು, ಆಮೇಲೆ ಬಹಳ ವಿಚಿತ್ರವಾಗಿರುವಂತದ್ದ ಈ ತರ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳಿ, ಆ ತರ, ಇವೆಲ್ಲ ಇಷ್ಟು ಹಾಸ್ಯಾಸ್ಪದವಾಗಿರುವಂತಹ ಜ್ಯೋತಿಷ್ಯ ಪದ್ಧತಿ ಎಲ್ಲೂ ಇಲ್ಲ. ಜ್ಯೋತಿಷ್ಯ ಅನ್ನೋದು ಬಹಳ ಸೀರಿಯಸ್. ಕರ್ಮದ ಅನುಸಾರವಾಗಿ ನಮಗೆ ಘಟನೆಗಳು ನಡೆಯುತ್ತೆ. ಅದರ ತೀವ್ರತೆಯನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಪರಿಹಾರಗಳಿದೆ. ಪರಿಹಾರಗಳಿಗೆ ಸ್ವಂತವಾಗಿ ಮಾಡ್ಕೋಬಹುದು, ಅದಕ್ಕೆ ನೀವು ಖರ್ಚು ಮಾಡುವಂತ ಅಗತ್ಯ ಬರಲ್ಲ. ಸೊ ನಿಮ್ಮ ಜಾತಕದಲ್ಲಿ ನಿಜವಾಗ್ಲೂ ಈ ತರ ದೋಷಗಳಿದೆಯಾ, ಕಾಂಬಿನೇಷನ್ಸ್ ಇದೆಯಾ, ಅದಕ್ಕಿರುವಂತ ಸಿಂಪಲ್ ಪರಿಹಾರಗಳೇನು, ಇದನ್ನ ತಿಳ್ಕೊಳ್ಳೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕಿಸಬಹುದು. ನಿಮ್ಮ ವಿವರಗಳನ್ನು ಕಳಿಸಿ, ನಮ್ಮ ಭೈರವಿ ಆಸ್ಟ್ರೋ ಟೀಮ್ ಅನಲೈಸ್ ಮಾಡ್ತಾರೆ, ನಿಮಗೆ ರಿಪೋರ್ಟ್ ಅನ್ನ ಕೊಡ್ತಾರೆ.